ನಮಸ್ಕಾರ ಸ್ನೇಹಿತರೆ ನಾವು ಯೂಟ್ಯೂಬ್ ಮೇಲೆ ಕೆಲಸ ಮಾಡ್ತಿದ್ದೀವಿ. ಯೂಟ್ಯೂಬ್ ಮೇಲೆ ಕೆಲಸ ಮಾಡಬೇಕಾದ್ರೆ 4000 ವಾಚ್ ಓವರ್ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ ಮೇಲೆ ನಮಗೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋ ಅವಕಾಶ ಬರುತ್ತೆ. ಅಪ್ಲೈ ಮಾಡ್ತೀವಿ, ಮಾನಿಟೈಸೇಷನ್ ಆಗಿ ಬರುತ್ತೆ. ಯೂಟ್ಯೂಬ್ ಮೇಲೆ ಅರ್ನಿಂಗ್ ಕೂಡ ಸ್ಟಾರ್ಟ್ ಆಗುತ್ತೆ. ಯೂಟ್ಯೂಬ್ ಮೇಲೆ ಅರ್ನಿಂಗ್ ಸ್ಟಾರ್ಟ್ ಆಯಿತು ಅಂದರೆ ಸ್ನೇಹಿತರೆ $5 to $10 ಆಗ್ಲಿಕ್ಕೆ ಬಂತು ಅಂದರೆ ಆವಾಗ ನಮಗೆ ಒಂದು ಮೇಲ್ ಬರುತ್ತೆ, ನಿಮ್ಮ ಆ್ಯಡ್ಸೆನ್ಸಲ್ಲಿ ID ವೆರಿಫಿಕೇಷನ್ ಮಾಡ್ಕೊಳ್ಳಿ ಅಂತ. ಸೊ ಇಲ್ಲೇ ಹಿಂದೆ ಒಂದು ಅಪ್ಡೇಟ್ ಬಂದಿತ್ತು ಸ್ನೇಹಿತರೆ, ಹೊಸ ಅಪ್ಡೇಟ್ ಬಂದಿತ್ತು. ಹಳೇದೇನಿತ್ತು ಅಂದರೆ ನಾವು ID ವೆರಿಫಿಕೇಷನ್ ಮಾಡ್ಕೋಬೇಕು. ID ವೆರಿಫಿಕೇಷನ್ ಆಯಿತು ಅಂದರೆ ಅಡ್ರೆಸ್ ವೆರಿಫಿಕೇಷನ್ಗೆ ಅಂತ ಒಂದು ಪಿನ್ ನಮ್ಮ ಮನೆಗೆ ಬರ್ತಾಯಿತ್ತು. ಸೊ ಈಗಲೂ ಹಾಗೇ ಇದೆ. ಹೊಸ ಅಪ್ಡೇಟ್ನಲ್ಲಿ ಏನಿದೆ ಅಂದರೆ ಪರ್ಸೋನಾ ಅಂತ ಒಂದು ವೆಬ್ಸೈಟ್ ಮುಖಾಂತರ ನಾವು ID ವೆರಿಫಿಕೇಷನ್ ಮತ್ತು ಅಡ್ರೆಸ್ ವೆರಿಫಿಕೇಷನ್ನ ಎರಡೂ ಕೂಡ ಒಮ್ಮೆಗಲೇ ಮಾಡ್ಕೋಬೋದು. ಇದು ನೀವು ನಿಮ್ಮ ಮೊಬೈಲ್ನಿಂದ ಡೈರೆಕ್ಟಾಗಿ ನೀವೇ ಮಾಡ್ಕೋಬೋದು. ಇನ್ನು ಬೇಡ ನನಗೆ ID ವೆರಿಫಿಕೇಷನ್ ಮಾಡ್ಬೋದು, ID ವೆರಿಫಿಕೇಷನ್ ಆದಮೇಲೆ ಪಿನ್ ಮಾತ್ರ ನಮ್ಮ ಮನೆಗೆ ಬರಬೇಕು ಅಂದರೆ ಅದು ಕೂಡ ನೀವು ಈಗ ಮಾಡ್ಬೋದು. ಎರಡೂ ಆಪ್ಷನ್ ಇರುತ್ತೆ ನಿಮ್ಮ ಹತ್ರ. ಸೊ ಕೆಲವರಿಗೆ ಒಂದು ಪಿನ್ ಬಂತು ಅಂದರೆ ಅದು ಪಿನ್ ಬಂದಿರೋದು ತೋರಿಸ್ಕೊಂಡು ವಿಡಿಯೋ ಮಾಡಬೇಕು ಅನ್ನೋ ಇಚ್ಛೆ ತುಂಬ ಇರುತ್ತೆ. ಸೊ ಅದು ಕೂಡ ಆಪ್ಷನ್ ಇದೆ, ಇದು ಕೂಡ ಇದೆ. ಸೊ ಬೇಕು ಅಂದರೆ ನೀವು ID ವೆರಿಫಿಕೇಷನ್ ಜಸ್ಟ್ ಒಂದು ಮೊಬೈಲ್ ಮುಖಾಂತರ ಒಂದು ಪರ್ಸನಲ್ ವೆಬ್ಸೈಟ್ನಿಂದ ಮಾಡ್ಬೋದು. ಬಟ್ ಇಲ್ಲಿ ಒಂದು ಸ್ವಲ್ಪ ತುಂಬ ಜನರದ್ದು ಫೇಲ್ಯೂರ್ ಆಗ್ತಾಯಿದೆ. ಸೊ ಹಾಗಾಗಿ ಮೊದಲಿನ ಹಾಗೇ ವೆರಿಫೈ ಮಾಡಿಕೊಂಡ್ರೆ ಬೆಟರ್ ಅಂತ ನನಗನ್ನಿಸ್ತಾ ಇದೆ. ಸೊ ಬೇಕು ಅಂದರೆ ನೀವು ಅದನ್ನು ಕೂಡ ಟ್ರೈ ಮಾಡ್ಬೋದು, ಇಲ್ಲ ಈ ರೀತಿ ಕೂಡ ಟ್ರೈ ಮಾಡ್ಬೋದು. ಸೊ ಅದು ಹೇಗೆ ಏನು ಮಾಡಬೇಕು ಅನ್ನೋದು ಇಲ್ಲಿ ವಿಡಿಯೋದಲ್ಲಿ ನೆಕ್ಸ್ಟ್ ನಾನು ತೋರಿಸ್ಕೊಡ್ತೀನಿ. ಸೊ ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಿದೆ. ಇದು ಇಂಪಾರ್ಟೆಂಟ್ ವಿಡಿಯೋ ಇದೆ. ನೀವು ಇನ್ನೂ ಚಾನಲ್ ಮಾನಿಟೈಸ್ ಮಾಡ್ಕೊಂಡಿಲ್ಲ ಅಥವಾ ಮಾನಿಟೈಸ್ ಮಾಡ್ಕೊಂಡಿದ್ರೆ ID ವೆರಿಫಿಕೇಷನ್ ಮಾಡ್ಕೊಂಡಿಲ್ಲ ಅಂದರೆ ಈ ವಿಡಿಯೋ ಕಂಪ್ಲೀಟ್ ನೋಡಿ, ನಿಮಗೆ ಮಾಹಿತಿ ಕರೆಕ್ಟಾಗಿ ಸಿಗುತ್ತೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲದಿದ್ದರೆ ಸ್ನೇಹಿತರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅಲ್ಲಿ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಬರುತ್ತೆ ಸ್ನೇಹಿತರೆ, ಅದನ್ನು ಕ್ಲಿಕ್ ಮಾಡಿ ಆದಮೇಲೆ ಅಲ್ಲಿ ಮೇಲ್ಗಡೆ ಒಂದು ಆಲ್ ಅಂತ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ. ಸೊ ಹೀಗೆ ಮಾಡೋದ್ರಿಂದ ನಾವು ನೆಕ್ಸ್ಟ್ ವಿಡಿಯೋ ಏನಾದರೂ ಅಪ್ಲೋಡ್ ಮಾಡಿದರೆ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ, ನಿಮ್ಮಿಂದ ವಿಡಿಯೋ ಯಾವುದು ಮಿಸ್ ಆಗಲ್ಲ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಏನಾದರೂ ಸಮಸ್ಯೆ ಇದ್ದರೆ ಕಮೆಂಟ್ ಹಾಕಿ ಕೇಳ್ಬೋದು. ಇನ್ನು ನನ್ನಿಂದ ಏನಾದರೂ ಸಮಸ್ಯೆ ಬಗೆಹರಿಸ್ಕೋಬೇಕು ಅಂದರೆ ಈ ರೀತಿ ಏನಾದರೂ ಪ್ರಾಬ್ಲಮ್ ಆಗ್ತಿದೆ ಅಂತ ಅನಿಸಿದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ನನ್ನಿಂದ ಏನಾದರೂ ನಿಮಗೆ ಹೆಲ್ಪ್ ಬೇಕು ಅಂದರೆ ನನ್ನ ಚಾನಲ್ ಮೇಲೆ ವಿಡಿಯೋ ಮಾಡಿ ಹಾಕಿದ್ದೀನಿ, ಅದರಲ್ಲಿ ನಂಬರ್ ಇದೆ, ಈ ನಂಬರ್ ತೊಗೊಂಡು ನನಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಚಾನಲ್ ಓಪನ್ ಮಾಡಿದ ಮೇಲೆ ಫ್ರಂಟಲ್ಲೇ ವಿಡಿಯೋ ಬರುತ್ತೆ, ಅದರಲ್ಲಿ ನಾನು ನಂಬರ್ ಕೊಟ್ಟಿದ್ದೀನಿ. ಸೊ ಏನಾದರೂ ಸಮಸ್ಯೆ ಇದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಬನ್ನಿ, ಆ ಹೊಸ ಫ್ಯೂಚರ್ ಏನು ಅನ್ನೋದು ನಾನಿಲ್ಲಿ ತೋರಿಸ್ಕೊಡ್ತೀನಿ. ಸೊ ನಮ್ಮ ಸಬ್ಸ್ಕ್ರೈಬರ್ಸ್ ಒಬ್ಬರದ್ದು ಇದೆ, ಈ ರೀತಿ ಬಂದಿದೆ. ತುಂಬ ಚಾನಲ್ ಮೇಲೆ ಮಾಡಿದ್ದೀನಿ, ಬಟ್ ಇವತ್ತು ಒಂದು ವಿಡಿಯೋ ಮಾಡಿ ನಿಮ್ಗೆ ಹೇಳ್ಕೊಡ್ಬೇಕು ಅಂತ ಈ ರೀತಿ ಒಂದು ವಿಡಿಯೋ ಮಾಡ್ತಿದ್ದೀನಿ. ಸೊ ಇಲ್ಲಿ ನಾನು ಅವ್ರ ಚಾನಲ್ ಓಪನ್ ಮಾಡ್ತೀನಿ. ಇಲ್ಲಿ ಡ್ಯಾಶ್ಬೋರ್ಡನ್ನು ಓಪನ್ ಮಾಡ್ತೀನಿ. ಫಸ್ಟು ಅವ್ರ ಚಾನಲ್ ನೋಡ್ಬೋದು, ರಿಯಲ್ ರಿವ್ಯೂ ಬೈ ಗೀತಾ ಅಂತ ಇಲ್ಲಿ ಚಾನಲ್ ಇದೆ. ಚಾನಲಲ್ಲಿ ಇಲ್ಲಿ ಡ್ಯಾಶ್ಬೋರ್ಡ್ ಓಪನ್ ಮಾಡ್ತೀನಿ. ಡ್ಯಾಶ್ಬೋರ್ಡಲ್ಲಿ ನೀವು ನೋಡ್ಬೋದು $10 ಆಗಿದೆ. ಇಲ್ಲಿ $10 ಆಗಿರೋದು ನೀವು ನೋಡ್ಬೋದು. ನಾನು ಅನಾಲಿಟಿಕ್ಸಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ. ಬನ್ನಿ, ಅನಾಲಿಟಿಕ್ಸ್ನಲ್ಲಿ ಇಲ್ಲಿ ಓಪನ್ ಮಾಡಿದರೆ ಇಲ್ಲಿ ನೋಡ್ಬೋದು $10 ಇಲ್ಲಿ ಕಂಪ್ಲೀಟ್ ಆಗಿದೆ. ಸೊ $10 ಆದಮೇಲೆ ಇಲ್ಲಿ ID ವೆರಿಫಿಕೇಷನ್ ಮಾಡಲಿಕ್ಕೆ ಕೇಳುತ್ತೆ. ಅವನ್ ಸೆಕ್ಷನಲ್ಲಿ ಹೋದರೆ ಇಲ್ಲಿ ಗೆಟ್ಟಿಂಗ್ ಪೇಯ್ಡ್ ಆ್ಯಕ್ಷನ್ ರಿಕ್ವೈರ್ಡ್ ಅಂತ ಬರ್ತಿದೆ, ಕನ್ಫರ್ಮ್ ಯುವರ್ ಪರ್ಸನ್ ಇನ್ಫಾರ್ಮೇಷನ್ ಅಂತ ಇಲ್ಲಿ ತೋರಿಸಿದೆ. ಸೊ ನಾನೇನು ಮಾಡ್ತೀನಿ, ಇಲ್ಲಿ ಆ್ಯಡ್ಸನ್ಸ್ ಓಪನ್ ಮಾಡ್ತೀನಿ. ಆ್ಯಡ್ಸನ್ಸಲ್ಲಿ ಬರ್ತೀನಿ, ಆ್ಯಡ್ಸನ್ಸ್ ಕ್ಲಿಕ್ ಮಾಡಿ ಸೈನ್ ಇನ್ ಮಾಡ್ಕೊಂಡಿರ್ತೀನಿ. ಸೈನ್ ಇನ್ ಮಾಡಿದರೆ ಇಲ್ಲಿ ನೋಡ್ಬೋದು ಯುವರ್ ಪೇಮೆಂಟ್ ಆರ್ ಕರೆಂಟ್ಲಿ ಆನ್ ಹೋಲ್ಡ್, ಆ್ಯಕ್ಷನ್ ಈಸ್ ರಿಕ್ವೈರ್ಡ್ ಟು ರಿಲೀಸ್ ಪೇಮೆಂಟ್ ಅಂತ ಇಲ್ಲಿ ಮೇಲ್ಗಡೆ ಒಂದು ನೋಟಿಫಿಕೇಷನ್ ಬರ್ತಿದೆ. ಸೊ ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ಆ್ಯಕ್ಷನ್ ಅಂತ ಬರ್ತಿದೆ. ಇಲ್ಲಿ ಕಾಣ್ತಾ ಇಲ್ಲ ಅಂದರೂ ಕೂಡ ನೀವು ಪೇಮೆಂಟ್ ಸೆಕ್ಷನ್ನಲ್ಲಿ ಹೋಗಿ ವೆರಿಫಿಕೇಷನ್ ಚೆಕ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಆಪ್ಷನ್ ಬರುತ್ತೆ. ಇಲ್ಲಿ ವೆರಿಫೈ ಯುವರ್ ಐಡೆಂಟಿಟಿ ಅಂತ. ಅದು ಅಲ್ಲದೆ ನಿಮ್ಗೊಂದು ಮೇಲ್ ಕೂಡ ಬಂದಿರುತ್ತೆ. ಮೇಲ್ ಕೂಡ ಇಲ್ಲಿ ಓಪನ್ ಮಾಡಿ ತೋರಿಸ್ತೀನಿ ಸ್ನೇಹಿತರೆ. ಮೇಲ್ ಚೆಕ್ ಮಾಡ್ತಾ ಇರಿ. ನಿಮ್ಮ ಚಾನಲ್ ಮೇಲೆ $5 to $10 ಆಗ್ತಾ ಇತ್ತು ಅಂದರೆ ಆವಾಗ ನಿಮಗೊಂದು ಆ್ಯಕ್ಷನ್ ರಿಕ್ವೈರ್ಡ್ ಮೇಲ್ ಬರುತ್ತೆ. ಇಲ್ಲಿ ನೋಡಿ, ವೆರಿಫೈ ಯುವರ್ ಐಡೆಂಟಿಟಿ ಆನ್ ಯುವರ್ ಆ್ಯಡ್ಸನ್ಸ್ ಅಕೌಂಟ್ ಅಂತ ಈ ರೀತಿ ಒಂದು ಆ್ಯಕ್ಷನ್ ರಿಕ್ವೈರ್ಡ್ ವೆರಿಫೈ ಯುವರ್ ಐಡೆಂಟಿಟಿ ಆನ್ ಯುವರ್ ಆ್ಯಡ್ಸನ್ಸ್ ಅಕೌಂಟ್ ಅಂತ ಇಲ್ಲಿ ಬರ್ತಾ ಇರುತ್ತೆ. ಸೊ ಇದು ನೋಡಿಕೊಂಡು ನೀವು ID ವೆರಿಫಿಕೇಷನ್ ಮಾಡ್ಕೋಬೇಕು. ಯಾವಾಗ ಬಂತು ಅಂದರೆ ಇವತ್ತೇ ಬಂದಿದೆ. ಇದು ID ವೆರಿಫಿಕೇಷನ್ ಮಾಡ್ಕೊಳ್ಳಿ ಅಂತ 3 hours ಬ್ಯಾಕ್ ಬಂದಿರೋದು. ಸೊ ಇಲ್ಲಿ ಡೇಟ್ ಕೂಡ ಇಲ್ಲಿ ನೋಡ್ಬೋದು, ಟೈಮ್ ಕೂಡ ನೋಡ್ಬೋದು, ಡೇಟ್ ಇಲ್ಲಿ ಕಾಣುತ್ತೆ ನಿಮಗೆ. ಓಕೆ, ಇಲ್ಲಿ ಈಗ ಈ ರೀತಿ ಬಂದಿದೆ. ಸೊ ನಾನೇನು ಮಾಡ್ತೀನಿ, ಇಲ್ಲಿ ನಿಮ್ಗೆ ತೋರಿಸ್ತೀನಿ. ಸೊ 2 ಆಪ್ಷನ್ಸ್ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ. ಐಡೆಂಟಿಟಿ ವೆರಿಫಿಕೇಷನ್ ನೀಡ್ ಅಟೆನ್ಷನ್ ಅಂತ ಇಲ್ಲಿ ಬರ್ತಿದೆ. ಕಂಟಿನ್ಯೂ ಟು ಅರ್ನಿಂಗ್ ಆ್ಯಂಡ್ ರಿಸೀವ್ ಪೇಮೆಂಟ್ಸ್, ವೆರಿಫೈ ಯುವರ್ ಐಡೆಂಟಿಟಿ ಬೈ ಜುಲೈ. ಈಗ ಡೇಟ್ ಕೂಡ ಕೊಟ್ಟಿದ್ದಾರೆ, ಜುಲೈ 4, 2025 ಒಳಗಡೆ ನೀವು ಇದನ್ನು ವೆರಿಫೈ ಮಾಡ್ಕೋಬೇಕು. ಈ ಮೇಲ್ ಬಂದ ಮೇಲೆ 45 days ನಿಮಗೆ ಅವಕಾಶ ಇರುತ್ತೆ ಈ ವೆರಿಫೈ ಮಾಡ್ಕೊಳ್ಳೋಕ್ಕೆ. ಸೊ ಇಲ್ಲಿ
ಟೂ ಟೈಪ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಟು ವೆರಿಫೈ ಯುವರ್ ಅಕೌಂಟ್ ಯು ಕ್ಯಾನ್ ಚೂಸ್ ಫ್ರಮ್ ಅಂತ ಇಲ್ಲಿದೆ. ಇದರಲ್ಲಿ ಒಂದನೇದ್ದು ಇಲ್ಲಿ ನೋಡ್ಬೋದು. ಫಸ್ಟ್ ಒನ್ನಲ್ಲಿ ಫಾಸ್ಟ್ ಆನ್ಲೈನ್ ವೆರಿಫಿಕೇಷನ್ ಪ್ರೊಸೆಸ್ ವಿತ್ ಅವರ್ ಟ್ರಸ್ಟೆಡ್ ಪಾರ್ಟ್ನರ್ ಪರ್ಸೋನಾ. ದಿಸ್ ಆನ್ಲೈನ್ ಪ್ರೊಸೆಸ್ ಇನ್ವಾಲ್ವ್ಸ್ ವೆರಿಫೈಯಿಂಗ್ ಯುವರ್ ಗೌರ್ಮೆಂಟ್ ಇಶ್ಯೂಡ್ ID ಆ್ಯಂಡ್ ಕಂಪ್ಲೀಟಿಂಗ್ ಎ ಫೇಸ್ ಮ್ಯಾಚ್ ವಿಚ್ ಟೇಕ್ ಅರೌಂಡ್ 10 minutes. ನೀವು ಗೌರ್ಮೆಂಟ್ ID ಅಪ್ಲೋಡ್ ಮಾಡಿಕೊಂಡು ಅದಾದಮೇಲೆ ಫೇಸ್ ತೋರಿಸಿ ಎರಡೂ ರೀತಿಯಿಂದ ನೀವು ಇಲ್ಲಿ 10 ನಿಮಿಷದಲ್ಲಿ ನಿಮ್ಮ ID ವೆರಿಫಿಕೇಷನ್ ಮಾಡ್ಕೋಬೋದು. ಸೊ ಇಲ್ಲಿ ಎರಡು ಕೂಡ ಆಗುತ್ತೆ. ID ವೆರಿಫಿಕೇಷನ್ ಕೂಡ ಆಗುತ್ತೆ, ಆಮೇಲೆ ಅಡ್ರೆಸ್ ವೆರಿಫಿಕೇಷನ್ ಕೂಡ ಇಲ್ಲಿ ಎರಡು ಕೂಡ ಒಮ್ಮೆಗಲೇ ಆಗುತ್ತೆ 10 ನಿಮಿಷದಲ್ಲಿ. ಬೇಡ ಅಂದರೆ ಎರಡನೇ ಆಪ್ಷನಲ್ಲಿ ಏನಿದೆ ಅಂದರೆ ಇಲ್ಲಿ ಯೂಸ್ ಅವರ್ ID ಆ್ಯಂಡ್ ಮೇಲ್ ಪಿನ್ ಮೆಥಡ್ ದ್ಯಾಟ್ ರಿಕ್ವೈರ್ಡ್ ಎ ಫಿಸಿಕಲ್ ಪಿನ್ ಟು ಬಿ ಸೆಂಡ್ ಟು ಯು ಬೈ ಮೇಲ್ ಆ್ಯಂಡ್ ಟಿಪಿಕಲಿ ಟೇಕ್ಸ್ 2 to 4 weeks ಅಂತ ಇದೆ. ಸೊ ಇಲ್ಲಿ ನಿಮ್ಮ ID ನೀವು ಅಪ್ಲೋಡ್ ಮಾಡಿ, ID ಏನು ಡಾಕ್ಯುಮೆಂಟ್ಸ್ ಇದ್ದಾನೆ ಅದನ್ನು ಅಪ್ಲೋಡ್ ಮಾಡಿ ID ವೆರಿಫಿಕೇಷನ್ ಮಾಡ್ಕೊಂಡ್ಮೇಲೆ ನಿಮಗೊಂದು ಬೈ ಪೋಸ್ಟ್ ಮೇಲ್ ಬರುತ್ತೆ. ನಿಮ್ಮ ಮನೆಗೆ ಒಂದು ಬೈ ಪೋಸ್ಟ್ ಒಂದು ಕಾರ್ಡ್ ಬರುತ್ತೆ, ಅದರಲ್ಲಿ ಪಿನ್ ಇರುತ್ತೆ, 6 digit ಪಿನ್. ಸೊ ಆ ರೀತಿ ಆ ಪಿನ್ನನ್ನು ನೀವು ID ಅಡ್ರೆಸ್ ವೆರಿಫಿಕೇಷನ್ ಮಾಡ್ಕೋಬೇಕು. ID ವೆರಿಫಿಕೇಷನ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು, ಆಮೇಲೆ ಅಡ್ರೆಸ್ ವೆರಿಫಿಕೇಷನ್ಗೆ ಪಿನ್ ಬರುತ್ತೆ, ಪಿನ್ ಹಾಕಿ ನೀವು ವೆರಿಫೈ ಮಾಡ್ಕೋಬೇಕು. ಸೊ ಇಲ್ಲಿ ಎರಡು ಆಪ್ಷನ್ ಇಲ್ಲಿ ಕೊಡಲಾಗಿದೆ. ಇಲ್ಲಿ ವೆರಿಫೈ ನಾವು ಅಂದರೆ ನೀವು ಇಮಿಡಿಯೇಟ್ ವೆರಿಫೈ ಮಾಡ್ಕೋಬೇಕು ಅಂದರೆ ಇದನ್ನು ಕ್ಲಿಕ್ ಮಾಡಿದರೆ ನಿಮ್ಮ ಮೊಬೈಲಲ್ಲಿ ಒಂದು ಕ್ಯಾಮ್ರಾ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಫೇಸ್ ತೋರಿಸ್ಕೊಂಡು ಆಮೇಲೆ ID ತೋರಿಸ್ಬಿಟ್ಟು ನೀವು ಇದನ್ನು ಮಾಡ್ಕೋಬೋದು. ಇಲ್ಲ ಅಂದರೆ ಯೂಸ್ ID ಆ್ಯಂಡ್ ಮೇಲ್ ಪಿನ್ ವೆರಿಫಿಕೇಷನ್ ಅಂತ ಇದೆ ಸೆಕೆಂಡ್ ಆಪ್ಷನ್. ಫಸ್ಟ್ ಒನ್ ಬೇಡ ಅಂದರೆ ಇಲ್ಲಿ ಸೆಕೆಂಡ್ ಒನ್ ಆಪ್ಷನಲ್ಲಿ ಮಾಡಬೇಕು. ಇಲ್ಲಿ ನೀವು ಕರೆಕ್ಟಾಗಿ ನೀಟಾಗಿ ಬೆಳಕಿರೋ ಜಾಗದಲ್ಲಿ ಕೂತ್ಕೊಂಡು ಸರಿಯಾಗಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದರೆ ಮಾತ್ರ ಆಗುತ್ತೆ, ಇಲ್ಲ ಅಂದರೆ ರಿಜೆಕ್ಟ್ ಆಗುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಆದರೂ ಹಾಗೇನೇ ಇದೆ, ಆಮೇಲೆ ಇಲ್ಲಿ ಆದರೂ ಹಾಗೇನೇ ಇದೆ. ಡಾಕ್ಯುಮೆಂಟ್ಸ್ ಕರೆಕ್ಟ್ ಅಪ್ಲೋಡ್ ಮಾಡೋದನ್ನು ನೀವು ರೂಢಿ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮ್ಗೆ ಯಾವುದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನಾನು ಯೂಸ್ ID ಆ್ಯಂಡ್ ಮೇಲ್ ಪಿನ್ ವೆರಿಫಿಕೇಷನ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇದನ್ನು ನೀವು ಕ್ಲಿಕ್ ಮಾಡಿದರೆ ಸೆಕೆಂಡ್ ಒನ್ ಏನು ಫಸ್ಟ್ ಒನ್ ಆಪ್ಷನ್ ಇದೆ ಇದು ವೆರಿಫೈ ನಾವ್ ಅನ್ನೋದು ಇದು ಹೋಗಿಬಿಡುತ್ತೆ. ಮತ್ತೊಮ್ಮೆ ಮಾಡ್ತೀನಿ ಅಂದರೆ ಇದು ಬರಲ್ಲ. ಸೊ ಕ್ಲಿಕ್ ಮಾಡುವಾಗಲೇ ನೀವು ಕರೆಕ್ಟಾಗಿ ಕ್ಲಿಕ್ ಮಾಡಿ ಕೆಲಸ ಮಾಡಿ. ಸೊ ಯೂಸ್ ID ಆ್ಯಂಡ್ ಮೇಲ್ ಪಿನ್ ವೆರಿಫಿಕೇಷನ್ ಅಂತ ಕ್ಲಿಕ್ ಮಾಡಿದ ಮೇಲೆ ನೀವು ಈ ಫಸ್ಟ್ ಒನ್ನಿಂದ ಎಕ್ಸಿಟ್ ಆಗಿಬಿಡ್ತೀರಾ. ಇದೇ ಒಂದು ಆಪ್ಷನ್ ನಿಮ್ಮ ಹತ್ರ ಉಳಿಯುತ್ತೆ. ಸೊ ಇದು ಆಫ್ ಆಗಿಬಿಡುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಈಗ ನೀಡ್ಸ್ ಅಟೆನ್ಷನ್ ಅಂತ ಬಂತು. ಓಕೆ, ಐಡೆಂಟಿಟಿ ವೆರಿಫಿಕೇಷನ್ ನೀಡ್ ಅಟೆನ್ಷನ್ ಅಂತ ಬಂತು, ಟೇಕ್ ಆ್ಯಕ್ಷನ್ ಅಂತ ಇಲ್ಲಿ ಬಂದಿರುತ್ತೆ. ಸೊ ಯಾವಾಗ ನೀವು ಕಂಪ್ಲೀಟ್ ಮಾಡಬೇಕು ಅಂದರೆ July 4, 2025 ಒಳಗಡೆ ಇದು ಕಂಪ್ಲೀಟ್ ಮಾಡ್ಕೋಬೇಕು. ನಾನೇನು ಮಾಡ್ತೀನಿ, ಟೇಕ್ ಆ್ಯಕ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಟೇಕ್ ಆ್ಯಕ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ವೆರಿಫೈ ನೌ ಅಂತ ಇರುತ್ತೆ, ವೆರಿಫೈ ನೌ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿ ಇಲ್ಲಿ ಏನೇನು ಬೇಕು ಡಾಕ್ಯುಮೆಂಟ್ಸ್ ಕೇಳುತ್ತೆ ಇಲ್ಲಿ. ಸೊ ಆಧಾರ್ ಕಾರ್ಡ್ ಬಿಟ್ಟು ಡ್ರೈವಿಂಗ್ ಲೈಸೆನ್ಸ್, ಪಾಸ್ಪೋರ್ಟ್, ಪ್ಯಾನ್ ಕಾರ್ಡ್, ವೋಟರ್ ಕಾರ್ಡ್, ಈ 4 ಡಾಕ್ಯುಮೆಂಟ್ಸಲ್ಲಿ ಒಂದು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿಕೊಂಡು ನೀವು ID ವೆರಿಫಿಕೇಷನ್ ಮಾಡ್ಕೋಬೇಕು. ಸೊ ನನ್ನ ಹತ್ರ ಇಲ್ಲಿ ಡಾಕ್ಯುಮೆಂಟ್ಸ್ ಇದೆ, ಇದನ್ನು ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಇಲ್ಲಿ ಡಾಕ್ಯುಮೆಂಟ್ಸ್ ಕಳಿಸಿದ್ದಾರೆ, ಈ ಡಾಕ್ಯುಮೆಂಟ್ಸನ್ನು ನಾನು ಅಪ್ಲೋಡ್ ಮಾಡ್ತೀನಿ. ಡೌನ್ಲೋಡ್ ಮಾಡಿಕೊಂಡೆ, ಅದಾದಮೇಲೆ ನಾನಿಲ್ಲಿ ಅಪ್ಲೋಡ್ ಮಾಡ್ತೀನಿ. ಸ್ಟಾರ್ಟ್ ವೆರಿಫಿಕೇಷನ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿ ಓಲ್ಡ್ ಪ್ರೊಸೆಸ್ನಲ್ಲೇ ನಾನು ಇದು ಮಾಡ್ತಿದ್ದೀನಿ. ಆ ಸ್ಟಾರ್ಟ್ ವೆರಿಫಿಕೇಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಸೆಲೆಕ್ಟ್ ID ಟೈಪ್ ಅಂತ ಕೇಳುತ್ತೆ, ನಾನೇನು ಮಾಡ್ತೀನಿ ಇಲ್ಲಿ ಪ್ಯಾನ್ ಕಾರ್ಡ್ ಅಂತ ಹಾಕ್ತೀನಿ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಚಿಕ್ಕದೊಂದು ಆಧಾರ್ ಕಾರ್ಡ್ ಆರ್ ನಾಟ್ ಅಕ್ಸೆಪ್ಟೆಡ್ ಅಂತ ಇರುತ್ತೆ. ಇಲ್ಲಿ ನೀವು ನೋಡ್ಬೋದು ಆಧಾರ್ ಕಾರ್ಡ್ ಅಕ್ಸೆಪ್ಟ್ ಆಗಲ್ಲ. ಸೊ ದಯವಿಟ್ಟು ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡಲಿಕ್ಕೆ ಹೋಗ್ಬೇಡಿ. ನಾನು ಪ್ಯಾನ್ ಕಾರ್ಡ್ ಸೆಲೆಕ್ಟ್ ಮಾಡಿದ್ದೀನಿ, ಪ್ಯಾನ್ ಕಾರ್ಡೇ ಇಲ್ಲಿ ಅಪ್ಲೋಡ್ ಮಾಡ್ತೀನಿ. ಏನು ಡಾಕ್ಯುಮೆಂಟ್ಸ್ ನಾವು ಇಲ್ಲಿ ಸೆಲೆಕ್ಟ್ ಮಾಡಿರ್ತೀವಿ, ಡ್ರೈವಿಂಗ್ ಲೈಸೆನ್ಸ್ ಸೆಲೆಕ್ಟ್ ಮಾಡಿ, ಪಾಸ್ಪೋರ್ಟ್ ಸೆಲೆಕ್ಟ್ ಮಾಡಿ, ಪ್ಯಾನ್ ಕಾರ್ಡ್ ಸೆಲೆಕ್ಟ್ ಮಾಡಿ, ವೋಟರ್ ಕಾರ್ಡ್ ಸೆಲೆಕ್ಟ್ ಮಾಡಿ, ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿ ಅದೇ ಡಾಕ್ಯುಮೆಂಟ್ಸ್ ನೀವು ಅಪ್ಲೋಡ್ ಮಾಡಬೇಕು. ಪ್ಯಾನ್ ಕಾರ್ಡ್ ಸೆಲೆಕ್ಟ್ ಮಾಡಿ ವೋಟರ್ ಕಾರ್ಡ್ ಹಾಕೋದು, ಆಧಾರ್ ಕಾರ್ಡ್ ಹಾಕೋದು, ಈ ರೀತಿ ಮಾಡಬಾರ್ದು. ಸೊ ಯಾವ ಡಾಕ್ಯುಮೆಂಟ್ಸ್ ನೀವು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತೀರಾ ಅದೇ ಡಾಕ್ಯುಮೆಂಟ್ಸ್ ಇಲ್ಲಿ ಅಪ್ಲೋಡ್ ಮಾಡಬೇಕು. ಸೊ ನಾನು ಪ್ಯಾನ್ ಕಾರ್ಡ್ ಸೆಲೆಕ್ಟ್ ಮಾಡಿದ್ದೀನಿ, ಪ್ಯಾನ್ ಕಾರ್ಡ್ ಅಪ್ಲೋಡ್ ಮಾಡ್ತೀನಿ. ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ಅದನ್ನು ನಾನಿಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ. ಫ್ರಂಟ್ ಆ್ಯಂಡ್ ಬ್ಯಾಕ್ ಫೋಟೋ ಸರಿಯಾಗಿ ತೆಗೆದುಬಿಟ್ಟು ನೀವು ಇಮೇಜ್ ಅಪ್ಲೋಡ್ ಮಾಡಬೇಕು, ಎಡಿಟ್ ಯಾವುದು ಮಾಡಬಾರ್ದು. ಸೊ ಇಲ್ಲಿ ನಾನು ಅಪ್ಲೋಡ್ ಮಾಡ್ತಿದ್ದೀನಿ. ಅಪ್ಲೋಡ್ ಮಾಡಿದ ಮೇಲೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಆಗಿದೆ ಇಲ್ಲಿ. ಸೊ ಇಲ್ಲಿ ಈ ರೀತಿ ತೋರಿಸುತ್ತೆ ಅಪ್ಲೋಡ್ ಆಗಿರೋ ನಂತರ. ಆಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಅಡ್ರೆಸ್ ಏನಿದೆ, ನೀವು ಅಡ್ರೆಸ್ ಏನು ಹಾಕಿರ್ತೀರಾ ಅದು ತೊಗೊಳುತ್ತೆ ಇಲ್ಲಿ. ಸೊ ಅಡ್ರೆಸ್ಸು, ನೇಮು ಇದೆಲ್ಲ ತೊಗೊಳುತ್ತೆ. ಅದಾದಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಹೊತ್ತು ನಾವು ಕಾಯಬೇಕು ಸ್ನೇಹಿತರೆ. ಸ್ವಲ್ಪ ಹೊತ್ತು ಕಾಯಾದ್ಮೇಲೆ ಇಲ್ಲಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಇಲ್ಲಿ ನೋಡೋಣ ಏನು ಬರುತ್ತೆ ಈ ಕೇಸಲ್ಲಿ. ಸ್ವಲ್ಪ ಹೊತ್ತು ಕಾಯೋಣ.
ಸೊ ಇಲ್ಲಿ ವೆರಿಫಿಕೇಷನ್ ಇನ್ ಪ್ರೋಗ್ರೆಸ್ ಅಂತ ಬಂದಿದೆ. ಸೊ ನನಗನ್ಸುತ್ತೆ ಒಂದು ಸ್ವಲ್ಪ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇರಲಿಲ್ಲ. ಸೊ ಕರೆಕ್ಟ್ ಡಾಕ್ಯುಮೆಂಟ್ಸ್ ನಾವು ಅಪ್ಲೋಡ್ ಮಾಡಬೇಕು. ಸೊ ಕರೆಕ್ಟ್ ಡಾಕ್ಯುಮೆಂಟ್ಸ್ ಕೊಟ್ಟರೆ ಮಾತ್ರ ನಮಗೆ ಬೇಗ ಇದು ಕಂಪ್ಲೀಟಾಗಿ ಬರುತ್ತೆ. ಸೊ ಗಾಟ್ ಇಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಆಗ್ಬೋದು, ಆಗಲಿಲ್ಲ ಅಂದರೆ ಮತ್ತೊಮ್ಮೆ ನಾನು ಟ್ರೈ ಮಾಡ್ತೀನಿ. ಸೊ ಇದಕ್ಕೆ ಒಂದು ಸ್ವಲ್ಪ ಯುವರ್ ಐಡೆಂಟಿಟಿ ವೆರಿಫಿಕೇಷನ್ ಈಸ್ ಇನ್ ಪ್ರೋಗ್ರೆಸ್, ಪ್ಲೀಸ್ ಅಲೌ ಎ ಫ್ಯೂ ಡೇಸ್ ಫಾರ್ ವೆರಿಫಿಕೇಷನ್ ಅಂತ ಬಂದಿದೆ. ಸ್ವಲ್ಪ ಹೊತ್ತು ನಾವು ಇಲ್ಲಿ ಕಾಯಬೇಕು ರಿಪ್ಲೈ ಬರೋವರೆಗೂ. ರಿಜೆಕ್ಟ್ ಆಯಿತು ಅಂದರೆ ಮತ್ತೊಮ್ಮೆ ನಾನು ಅಪ್ಲೋಡ್ ಮಾಡಿ ಕರೆಕ್ಟ್ ಮಾಡ್ತೀನಿ. ಡಾಕ್ಯುಮೆಂಟ್ಸ್ ನನಗೆ ಅನ್ಸುತ್ತೆ ಒಂದು ಸ್ವಲ್ಪ ಕರೆಕ್ಟಾಗಿ ಕೊಡಲಿಲ್ಲ. ಸೊ ಹಾಗಾಗಿ ಈ ರೀತಿ ಆಗಿದೆ. ಸೊ ಈ ರೀತಿ ನೀವು ಫಿಸಿಕಲಿ ಪಿನ್ ತರಿಸ್ಕೊಂಡು ಕೂಡ ಈ ರೀತಿ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಎರಡೂ ಕೂಡ ಆಪ್ಷನ್ ಇರುತ್ತೆ, ಈ ರೀತಿ ನೀವು ಮಾಡ್ಬೋದು. ಸೊ ಈಗ ಹೊಸ ಅಪ್ಡೇಟ್ ಬಂದಮೇಲೆ ಹೊಸ ಅಪ್ಡೇಟ್ ಕೂಡ ಈಗ ಬರ್ತಿದೆ. ಸೊ ಈ ರೀತಿ ನೀವು ಮಾಡ್ಬೋದು. ಈಗ ಹೊಸ ಅಪ್ಡೇಟ್ ಬಂದಿರೋದು ನಾವು ಇಲ್ಲಿ ಮಾಡಿ ತೋರಿಸೋಕ್ಕಾಗಲ್ಲ, ಬಿಕಾಸ್ ಅಲ್ಲಿ ನೀವು ಯಾರ್ದಿದ್ದು ಆ್ಯಡ್ಸನ್ಸ್ ಇರುತ್ತೆ ಆ ಪರ್ಸನ್ ಅಲ್ಲಿ ಇರಬೇಕಾಗುತ್ತೆ. ಸೊ ಹಾಗಾಗಿ ನಾನು ಅದಕ್ಕೆ ಕ್ಲಿಕ್ ಮಾಡಲಿಲ್ಲ. ಸೊ ಆ ರೀತಿ ಏನಾದರೂ ನನ್ನಂಥ ವಿಡಿಯೋ ಬಂತು ಅಂದರೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇಂಥವುದೇ ಯೂಟ್ಯೂಬ್ನ ಉಪಯುಕ್ತ ಮಾಹಿತಿ ವಿಡಿಯೋ ನೋಡೋದು ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಭೇಟಿ ಹಾಕೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಸ್ನೇಹಿತರೆ, ನಮಸ್ಕಾರ.